ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಕಡಕ ಜವಾರಿ ಕಾಕ ಬಂದಾನ ಕ್ರಿಕೆಟ್ ಮ್ಯಾಚ್ ತೋರ್ಸಾಕ ನೋಡಿದ್ರಿ. ಗ್ರೌಂಡ್ ನೋಡ್ರಿ, ಮೊಟ್ಟ ಮೊದಲು ಪ್ರವೇಶ ಮಾಡಿ ಕುಂತೇವಿ. ಇಲ್ಲಿ VIP ಗ್ಯಾಲರಿಯಾಗ ಈ ಕ್ರಿಕೆಟ್ ಮ್ಯಾಚ್ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ಇವತ್ತು ಕರ್ನಾಟಕದ ಜನತೆ ಒಂದು 30ರಿಂದ 40 ಸಾವಿರ ಜನ ಬಂದಿರಬೇಕು. ಇಷ್ಟೊಂದು ವಿಜೃಂಭಣೆಯಿಂದ ನಮ್ಮ ರಾಜ್ಯದಾಗೂ ಇಂಥದ್ದೊಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಕಟ್ಟ್ಯಾರಂದ್ರೆ ಹೆಮ್ಮೆ ಅಲ್ರಿ. ಆ ಹೆಮ್ಮೆಯ ಕಂಪ್ಲೀಟ್ ಸ್ಟೋರಿ ನಿಮಗೆ ತೋರ್ಸಾಕತ್ತೀನಿ. ಹೆಂಗೆ ಕ್ರಿಕೆಟ್ ಮ್ಯಾಚ್ ಚಾಲೂ ಆಗ್ತೈತಿ, ನಾವು ಪ್ರವೇಶ ಮಾಡಿದ್ದೀವಿ. ನಿಮ್ಮ ಅಭಿಮಾನ, ನಿಮ್ಮ ಶಕ್ತಿ, ನಿಮ್ಮ ಸ್ಫೂರ್ತಿ ಕ್ರೀಡೆದಲ್ಲಿಯೂ ತೋರಿಸ್ಬೇಕಂತೇಳಿ ಕಡಕ ಜವಾರಿ ಕಾಕ ಇಲ್ಲಿ ಗ್ಯಾಲರಿಯಾಗ ಬಂದು ಕೂತಾನೆ. ಇಲ್ಲಿ ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ ನ್ಯೂಜಿಲೆಂಡ್ ಪಾಕಿಸ್ತಾನ ಕ್ರಿಕೆಟ್ ಪ್ರಾರಂಭ ಆಗೋದು, ದನ ಮ್ಯಾಚ್ ಆಕೈತಿ, ಮನರಂಜನೆ ಆಗತೈತಿ. ಎಲ್ಲರೂ ಖುಷಿ ಪಡ್ರಿ. ಕಾಕ ಕ್ರಿಕೆಟ್ಗೂ ಎಷ್ಟು ಸಪೋರ್ಟ್ ಮಾಡ್ತಾನೆ ಅನ್ನೋದು ನಿಮಗೆ ತಿಳ್ಕೊರಿ. ಹಂಗಾದ್ರೆ ಮತ್ತು ಕ್ಷಣದ ಮಾಹಿತಿಯೊಂದಿಗೆ ಬರ್ತೀನಿ. ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಡಕ ಜವಾರಿ ಕಾಕ ತಮ್ಮ ಸ್ನೇಹಿತನ ಜೊತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ಯಾನ. ಹೇಳಿದ್ನ ನಿಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರ್ತಾನಂತೇಳಿ. ಇವತ್ತು ಮಹತ್ವಪೂರ್ಣವಾದ ಒಂದು ಮ್ಯಾಚ್ ಐತಿ. ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ನೋಡಕ್ಕೆ ಬಂದೀವಿ. ಇದು ಮುಖ್ಯ ಗ್ಯಾಲರಿಯಾಗ ಕೂತವ್ರಿ. ಫ್ರಂಟಿಗೆ ನೋಡ್ರಿ, ಗ್ರೌಂಡ್ ಎಲ್ಲ ತೋರ್ಸಾಕತ್ತಾನೆ. ಕ್ರಿಕೆಟ್ದು ಹುಚ್ಚೈತಿ ಅಂತಾರಿಲ್ಲ ಕಾಕಾಗ. ಕ್ರಿಕೆಟು ಹುಚ್ಚೈತಿ, ರಾಜಕೀಯ ಹುಚ್ಚೈತಿ, ಕಲಾ ಐತಿ. ಅಭಿಮಾನದಿಂದ ಎಲ್ಲರನ್ನ ಪ್ರೋತ್ಸಾಹ ಮಾಡೋದ ನಂಬರ್ 1 ಚಾನಲ್. ಇವತ್ತು ಕ್ರೀಡಾ ಪ್ರೇಮಿಗಳಿಗೆ ಒಂದು ವಿಶೇಷ ಸುದ್ದಿ ಕೊಡಕತ್ತೇನೆ. ನನ್ನ ಜೊತೆ ಅದಾರ ಇವತ್ತು ಇರ್ಪಾಣ ಗುಮ್ಮಟನಗರಿ ಬಿಜಾಪುರದವರು. ಭಾಳ ಆತ್ಮೀಯ ಸಂಬಂಧದಿಂದ ಏನೋ ಒಂದು ಕ್ರಿಕೆಟ್ ಮ್ಯಾಚ್ ನೋಡೋಣ್ರಿ ಅಂದರು. ನಮಗೂ ಇಂಟ್ರೆಸ್ಟ್ ಇದ್ದಿರಲಿಲ್ಲ, ಆದರೂ ನನಗೆ ಇಂಟ್ರೆಸ್ಟ್ ಇತ್ತು. ನಡೀರಿ ಅಂದ ತಕ್ಷಣ ನಾವು ಬರಬೇಕಾಯಿತು. ಸರ್ಕಾರ ಅದೊಂದು ವ್ಯವಸ್ಥೆ ಮಾಡಿತ್ತು. ಇಲ್ಲಿ ಬಂದು ಕುಂತೇವಿ ನೋಡ್ರಿ. ಎಲ್ಲಿ ಎಷ್ಟು ಚಂದ ಕಾಣ್ತೈತಿ. ಜನ 30-40 ಈಗ ಜನ ಬರಾಕತ್ತಾರ. 9:30 ಗಂಟೆದು ನಿಮಗೆ ಲೈವ್ ತೋರ್ಸಾಕತ್ತೀನಿ. ಇನ್ನು 11-12 ಗಂಟೆಗೆ ಎಷ್ಟು ಜನ ಸೇರ್ತಾರೆ ಅದನ್ನೆಲ್ಲ ತೋರಿಸ್ತೀನಿ. ಯಾಕಂದ್ರೆ ಅಭಿಮಾನಿ ಬಳಗ ಕರ್ನಾಟಕ ರಾಜ್ಯದಾಗ ಕ್ರಿಕೆಟ್ ಅಭಿಮಾನಿಗಳು ಭಾಳ ಅದಾರ ರೀ. ಯಾಕಂದ್ರೆ ಕಡಕ ಜವಾರಿ ಕಾಕ ಕ್ರಿಕೆಟು ತೋರ್ಸಾತಾನಪ್ಪ ಅಂಥೇಳಿ ಅದು ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಲ್ಲ. ಇನ್ನು ಮುಂದೆ ಹಂತವಾಗಿ ಹೆಂಗೆ ಕ್ರಿಕೆಟ್ ಆಡ್ತಿರ್ತಾರೋ, ಯಾವ್ಯಾವ ಟೀಮ್ಗಳು ಇಲ್ಲಿ ಅಖಾಡ ಕೇಳ್ದಾರೋ, ಜನ ಹೆಂಗೆ ಕೇಕೆ ಹಾಕ್ತಾರೋ, ಎಷ್ಟು ಮನರಂಜನೆ ಮಾಡ್ತಾರೋ, ಅದನ್ನೆಲ್ಲ ಸಂಪೂರ್ಣವಾದ ವಿವರ ನನ್ನ ಸ್ನೇಹಿತ ಜೊತೆ ನಿಮಗೆ ತೋರಿಸ್ತೇನೆ. ಹಂಗಾದ್ರೆ ನೋಡ್ಕೋತ ಕುಂಡ್ರಿ. ಇನ್ನೂ ಒಂದು ತಾಸು ಬಿಟ್ಟು ಮತ್ತೆ ಬರ್ತಾನೆ. ನಮಸ್ಕಾರ. ಮಾತಾಡ್ತೀರಿ ನೋಡ್ರಿ ವೀಕ್ಷಕರೇ, ತಮ್ಮ ದೇಶದ ಧ್ವಜಗಳ ಪ್ರದರ್ಶನ ಗ್ರೌಂಡ್ದಾಗ ನಡೆಯಕತ್ತೈತಿ. ಎಷ್ಟೊಂದು ಸುಂದರ ವಾತಾವರಣ, ಸಾವಿರಾರು ಜನ ಬಂದಿದ್ದಾರೆ. ಎಷ್ಟೊಂದು ಖುಷಿಯಿಂದ ಮನರಂಜನೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಯಾವಾಗಲೂ ಒಂದು ಮನರಂಜನೆ ಆಟ, ದೇಶ ವಿದೇಶಗಳ ಒಂದು ಬಾಂಧವ್ಯದ ಸಂಕೇತ. ಇದೊಂದು ತಮ್ಮ ಧ್ವಜ, ದೇಶದ್ದು ನ್ಯೂಜಿಲ್ಯಾಂಡು ಮತ್ತು ಪಾಕಿಸ್ತಾನ ಧ್ವಜಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಈ ಗ್ರೌಂಡಲ್ಲಿ. ಇದೇ ಚಿನ್ನಸ್ವಾಮಿ ಬೆಂಗಳೂರಲ್ಲಿ. ನೋಡ್ರಿ, ಪ್ರೇಕ್ಷಕರ ಕೂಗಾಟ, ಚೀರಾಟ, ಎಷ್ಟೊಂದು ಖುಷಿ, ಮನರಂಜನೆ. ಇವತ್ತು ಶನಿವಾರ ಎಲ್ಲರೂ ಬಂದಿದ್ದಾರೆ. ಕನಿಷ್ಠ ಇಲ್ಲಾಂದರೂ ಒಂದು 20,000 ಜನ ಈಗಾಗಲೇ ಬಂದಿದ್ದಾರೆ. ನೋಡ್ರಿ, ಎಷ್ಟೊಂದು ಖುಷಿಯಿಂದ ಯುವಕ ಯುವತಿಯರು ಸಹಿತ ಬಂದಿದ್ದಾರೆ. ಭಾಳ ಆನಂದ. ಈ ದೃಶ್ಯದ ಕೆಲವು ಕ್ಷಣದ ಚಿತ್ರಗಳನ್ನು ನಾನು ನಿಮಗೆ ತೋರಿಸ್ತಾಯಿದ್ದೀನಿ. ನೋಡ್ರಿ, ಇಲ್ಲಿ ನಮ್ಮ ಜೊತೆನೂ ಎಷ್ಟೊಂದು ಈ VIP ಗ್ಯಾಲರಿಯಲ್ಲಿ ಒಳ್ಳೊಳ್ಳೆ ಜನ ಬಂದು ಕೂತು ತಮ್ಮ ಮನರಂಜನೆಯನ್ನು ನೋಡ್ತಾ ಇದ್ದಾರೆ. ಇವತ್ತಿನ ಕ್ರಿಕೆಟು